Hi friends, good morning. Welcome back to our Vinuta Sahana YouTube channel. ಈಗ ಟೈಮು ಎಷ್ಟಾಗಿದೆ ಗೊತ್ತಾ? 4:45. ಬೇಗ ಎದ್ವಿ. ಕಣ್ಣು ಬಿಡೋಕ್ಕಾಗ್ತಾಯಿಲ್ಲ, ಅಷ್ಟು ನಿದ್ದೆ ಬರ್ತಿದೆ. ಬಂದು ಮಲಗಿದಾಗ ನೆನ್ನೆ 11:30 12 ಗಂಟೆ, ಆಲ್ಮೋಸ್ಟ್ ಮಲಗಿದಾಗಲೇ 12:30 ಆಗೋಗಿತ್ತು. ಯಾಕೆಂದರೆ ಶಾಪಿಂದ ಬರೋದು ಲೇಟ್ ಆಯಿತು. ಯಾಕೆ ಬೇಗ ಎದ್ದಿದ್ದೀನಿ ಅಂದರೆ, ಇವತ್ತು ಮುಳ್ಕಟ್ಟಮ್ಮ ಟೆಂಪಲ್ಗೆ ಹೋಗಬೇಕು ಅಂತ. ಅಂದರೆ ನಾವು ಮಂತ್ಲಿ ಒನ್ಸ್ ಹೋಗ್ತೀವಿ. ಇವತ್ತು ನಿಮಗೂ ಸಂಡೇ ಬಿದ್ದಿದೆ ಅಂದ್ಬಿಟ್ಟು ಮಂತ್ಲಿ ಒನ್ಸು, ಮತ್ತು ಸ್ಟಾರ್ಟಿಂಗ್ ಡೇಸಲ್ಲೇ ಹೊರಟೋಗ್ತೀವಿ. ಅಣ್ಣನೂ ಬರ್ತಾಯಿದ್ದಾನೆ, ಹರ್ಷಿ ಬರ್ತಾಯಿದ್ದಾಳೆ, ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ. ಮಕ್ಕಳು ಬರ್ತಿಲ್ಲ, ಬಿಕಾಸ್ ಅವ್ರಿಗೂ ಫುಲ್ಲು ಸುತ್ತಾಟ ಆಯಿತು. ಅದಕ್ಕೆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತೀನಿ ಅಂತ ಅಂದರೆ, ಇವನ್ನೆಲ್ಲ ರೆಡಿ ಮಾಡ್ಕೊಂಡು ಹೋಗ್ತೀನಿ ಅಂದರೆ ಫುಲ್ಲು ಲೇಟ್ ಆಗಿಬಿಡುತ್ತೆ. ಮತ್ತು ಅಲ್ಲಿ ಫುಲ್ಲು ರಶ್ ಆಗ್ತಾರೆ. ನಾವು ಬೇಗ ಬಂದು ಇವತ್ತು ಶಾಪ್ ಹಾಕಬೇಕು. ಮತ್ತು ಬಂದ ಮೇಲೂ ಇನ್ನೊಂದು ಪ್ಲ್ಯಾನ್ ಇದೆ, ಅದಕ್ಕೋಸ್ಕರ ಮಕ್ಕಳನ್ನ ಕರ್ಕೊಂಡು ಹೋಗ್ತಾಯಿಲ್ಲ. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ತೀರಾ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ಮತ್ತು ಈಗ ಗೀಝರ್ ಆನ್ ಮಾಡಿದ್ದೀನಿ, ಸ್ನಾನಕ್ಕೆ ಹೋಗಬೇಕು. ಸ್ನಾನ ಮಾಡ್ಕೊಂಡು ಬಂದು ನಿಮಗೆ ಸಿಗ್ತೀನಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಸಹನಾ. ಸುಮ್ಮನೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕೆ ಬಂದೆ. ನಮ್ಮ ಮನೆ ಕಂಟಿನ್ಯೂ ಮಾಡ್ತಾರೆ ಸುಮ್ಮನೆ. ಇವಾಗ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ರೆಡಿಯಾಗೋ ಬಿಸಿ ಅಲ್ಲಿ ಇವರು ವೀಡಿಯೋ ಮಾಡೋದೇ ಮರ್ತೋದು. ಅದಕ್ಕೆ ನಾನು ಮಾಡೋಣ ಅಂತ ಬಂದೆ. ಬಟ್ ಅವ್ರೇನು ಬಿಸಿದೆ ಚಿಕ್ವೀನ್ ನೋಡು ಸ್ಕಂದ ಅದೆಂತೋ ನೋಡಿದ್ರಾ ಫ್ರೆಂಡ್ಸ್? ನಮ್ಮ ಅಮ್ಮಂಗೆ ಇವಾಗ ಗೊತ್ತಾಯಿತು OCD ಇದೆ ಅಂತ. ಅಲ್ವಾ ಮಮ್ಮಿ? OCD ಅಂದರೆ ಏನಾದರೂ ಇವಾಗ ಕರೆಕ್ಟಾಗಿಲ್ಲ ಅಂದರೆ ಬೈಯೋದು, ಚೆನ್ನಾಗಿಲ್ಲ ಅಂದರೆ ಬೈಯೋದು, ಕ್ಲೀನಾಗಿರಬೇಕು. ಅದು OCD ಅಂದರೆ ಮೀನಿಂಗ್ ಗೊತ್ತು, ಬಟ್ ಅದ್ರ ಫುಲ್ ಫಾರ್ಮ್ ಗೊತ್ತಿಲ್ಲ. ವಾಟ್ ಟು ಡೂ? ನೀವು ನೋಡಿ ಫ್ರೆಂಡ್ಸ್, ಮೆಂಟ್ಲು ಥರ ಬಂದಿಲ್ಲ ಆಡೋದು, ವೀಡಿಯೋ ಮಾಡ್ತಾಯಿದ್ವಿ. ಬಂದ್ಬಿಟ್ರು ಏರು. ಸೊ ರೆಡಿಯಾಗಿ ಓಡ್ತಾ ಸಿಗ್ತಾರೆ. ಎಲ್ಲೋಗ್ತಿದ್ದೀರಾ ಅಂತ ಹೇಳಿದ್ದೀರಾ ಫ್ರೆಂಡ್ಸ್? ಓಕೆ, ಆಮೇಲೆ ಸಿಗ್ತಾರೆ. ಬಾಯ್ ಫ್ರೆಂಡ್ಸ್. ಇವಾಗ ನಾವು ಹೊರಟಿದ್ದೀವಿ. ಏನೋ 7 ಗಂಟೆ ಈಗ ಟೈಮ್. ಮತ್ತೆ ಸುಮ್ಮನೆ ಇರೋ, ಹಂಗೆ ಇಟ್ಕೋಸೋಣ. ನಾನು ಸೀರೆ ತೋರಿಸ್ತೀನಿ ಫ್ರೆಂಡ್ಸ್. ಈ ಸೀರೆ ಇರಿ ಒಂದು ನಿಮಿಷ ಇರಿ ಫ್ರೆಂಡ್ಸ್. ಆಲ್ಮೋಸ್ಟ್ ಈ ಸೀರೆ ತೊಗೊಂಡು 1 ಇಯರ್ ಆಯಿತು. ಅದೇ ಲಾಸ್ಟ್ ಅದು ಯೂಟ್ಯೂಬ್ ವೀಡಿಯೋದಲ್ಲಿ ಇದೆ. ನಮ್ಮಮ್ಮ ಅನಿಸುತ್ತೆ ಖಾದಿ ಮಂಡಲದಲ್ಲಿ ತೊಗೊಂಡ್ವಿ 3 ಸೀರೆ ಅಂತ. ನನಗೆ 3 2 ಗೊತ್ತಿಲ್ಲ. ಅವಾಗ ತೊಗೊಂಡಿದ್ದು, ಬಟ್ ಇವತ್ತೇ ಹಾಕೋತಾ ಇರೋದು. ಕಾಟನ್ ಸ್ಯಾರಿ, ಖಾದಿ ಮಂಡಲ ಸ್ಯಾರಿ, ಪ್ಯೂರ್ ಕಾಟನ್ ಸಕ್ಕರ ಇದೆ ನೋಡಿ. ಹೇಗಿದ್ದೀನಿ ಕಮೆಂಟ್ ಮಾಡಿ. ಈಗ ಹೊರಟಿದ್ದೀವಿ, ಹೋಗ್ತಾ ನಿಮಗೆ ಏನು ಗೊತ್ತಾ ಫ್ರೆಂಡ್ಸ್, ಸಣ್ಣ ಆಗು ಅಂತ ಹೇಳ್ತಿದ್ದಿದ್ದು ನಾನು. ಸಣ್ಣ ಆಗ್ಬಿಟ್ಟು ಏನು ಎಲ್ಲ ಶರ್ಟು, ಎಷ್ಟು ಶರ್ಟ್ಗಳಿದೆ, ಹೊಸ ಶರ್ಟ್ಗಳು. ಮ್ಯಾಕ್ಸಿಮಮ್ ಒಂದು 20 ಶರ್ಟ್ ಇಲ್ವಾ? 20 ಶರ್ಟ್ನ ಮೇಲೆ ಎತ್ತಿಟ್ಬಿಟ್ಟಿದ್ದಾರೆ. ಆಗಲ್ಲ ಅಂತ, ಬಿಕಾಸ್ ಬೈತೀನಲ್ಲ, ದುಡ್ಡು ಕೊಟ್ಟಿದ್ಯಾ ಒಂದು ಹಾಕೊಳ್ಳಲ್ಲ ಅಂತ. ಈಗ ಸಣ್ಣ ಆಗ್ಬಿಟ್ಟು ಏನು ಫುಲ್ಲು ಖುಷಿ. ನಮ್ಮ ಸ್ಕಂದ ಬರ್ತಿಲ್ಲ. ಏನು ಅವರಪ್ಪ ನಡೆಯೋ ಸ್ಟೈಲ್ನ ತೋರಿಸ್ದವನೇ. ಚಳಿ ಆಗ್ತಿದೆ, ತಣ್ಣಗಿದೆ, ಗಾಳಿ ಬೀಸ್ತಿದೆ, ವೆದರ್ ಚೆನ್ನಾಗಿದೆ. ಆ್ಯಕ್ಚುಲಿ ಯಾಕೆ ನಡ್ಕೊಂಡು ಹೋಗ್ತಾಯಿದ್ದೀವಿ ಅಂದರೆ, ಅವಾಗತ್ತು ವೀಡಿಯೋದಲ್ಲಿ ಹೇಳ್ದಂಗೆ ನಮ್ಮ ಮನೆ ಹತ್ರ ನಮಗೆ ಕಾರ್ ಪಾರ್ಕಿಂಗ್ ಇಲ್ಲ. ನಾವು ಬೇರೆ ಅಪಾರ್ಟ್ಮೆಂಟಲ್ಲಿ ಪಾರ್ಕ್ ಮಾಡಿರ್ತೀವಿ. ಸೊ ಅದಕ್ಕೆ ತರಕ್ಕೆ ಹೋಗ್ತಾಯಿದ್ದಾರೆ ಅವಿನಾಶ್. ಅಲ್ಲಿಗೆ ಬರಲಾ? ನಮ್ಮ ಡಾರ್ಲಿಂಗು ಬೈಕೊಂಡಿರುತ್ತೆ, ಇಲ್ಲ ನೀನು ನನ್ನ ನೋಡೋಕ್ಕೆ ಬಂದಿಲ್ವಲ್ಲ ಅಂತ. ನಾನಂತೂ ಸಖತ್ ಮಿಸ್ ಮಾಡಿಕೊಂಡೆ. ಬೆಳಗ್ಗೆ ಹೋದರೆ ನೈಟ್ ಬಂದು ಮಲ್ಕೋತಿದ್ದೆ ಕಾರ್ಗೆ. ಏನು ಎತ್ತ ಅಂತ ನೋಡೋಕ್ಕೆ ಆಗ್ತಿರಲಿಲ್ಲ. ಅನ್ಕೊತಿದ್ದೆ ಹೋದಾಗೆಲ್ಲ ಕಾರ್ ನೋಡಬೇಕು ಅಂತ. ತಣ್ಣಗೆ ನಿಂತಿದೆ, ಸಮಾಧಾನವಾಗಿ ಶಾಂತವಾಗಿ ನಿಂತಿದೆ ನೋಡಿ ನಮ್ಮ ಮುದ್ದು ಬಂಗಾರ. ಇದರಲ್ಲೇ ಈಗ ನಾವು ಹೋಗೋದು ಫ್ರೆಂಡ್ಸ್. ಈಗ ನಾವು ಹೋಗ್ತಾ ಇದ್ದೀವಿ. ಅಯ್ಯೋ ಸಾಂಗೆ ಸ್ಟಾಪ್ ಆಗೋಯ್ತಲ್ಲ. ಸರಿ, ನಮ್ಮ ವಿಷ್ಣುಗೆ ಹೂವು ತಗೋಬೇಕು, ಗಣೇಶಂಗೂ ಹೂವು ತಗೋಬೇಕು. ಫುಲ್ಲು ಕಾರು ಫುಲ್ಲು ಪಾಲಿಷ್ ಮಾಡಿಸ್ಬಿಟ್ಟವ್ರೆ, ವಾಶ್ ಮಾಡಿಸಿ ನಮ್ಮ ಡುಮ್ಮ.
ಈಗ ನಾವು ಅಣ್ಣನ ಮತ್ತು ಅರ್ಶಿನ ಪಿಕ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಅವರು ರೆಡಿ ಆಗಿದ್ದಾರಂತೆ, ಕಾಲ್ ಮಾಡಿದರು ಎಲ್ಲಿದ್ದೀರಾ ಅಂತ. ನಾವು ಹೊರಟಿದ್ದೀವಿ, ಬರ್ತಾ ಇದ್ದೀವಿ, ವೆಯ್ಟ್ ಮಾಡಿ ಅಂತ ಹೇಳಿದ್ದೀವಿ. ಈಗ ಅವ್ರನ್ನ ಪಿಕ್ ಮಾಡ್ಕೊಂಡು ಮತ್ತೆ ನೆಕ್ಸ್ಟ್ ಸ್ಟಾಪಲ್ಲಿ ಡುಮಾ ಪಯಣ ಮುಂದುವರಿಸ್ತೀವಿ. ನೆಕ್ಸ್ಟ್ ಸ್ಟಾಪೇ ಇಲ್ವಾ, ಹೋಯ್ತಾ ಇರೋದಾ ದೇವಸ್ಥಾನವರೆಗೂ? ನಮ್ದು ಯಾವಾಗ ಎಲ್ಲಿ ಸ್ಟಾಪ್ ಆಗುತ್ತೆ ಏನು ಅಂತ, ಎಲ್ಲಿ ನಿಲ್ಲಿಸ್ತೀವಿ, ಏನು ಮಾಡ್ತೀವಿ ಗೊತ್ತಿರಲ್ಲ ನಮ್ಮದೇ ನಮಗೆ ಪ್ಲ್ಯಾನ್ ಇರೋದು. ಮತ್ತು ನಾನಿವತ್ತು ಶೇಕ್ ಕುಡಿತಾ ಇಲ್ಲ, ಬಿಕಾಸ್ ನೆನ್ನೆ ನೈಟ್ ಶೇಕ್ ಕುಡಿದೆ, ಅದಕ್ಕೆ ಅಂತ ಇವತ್ತು ನಾನೀಗ ಶೇಕ್ನ ರೆಗ್ಯುಲರ್ ಕಂಟಿನ್ಯೂ ಮಾಡ್ತಾ ಇಲ್ಲ. ಯಾಕೆ ಅಂದರೆ ನೋಡೋಣ, ಟೆಸ್ಟ್ ಮಾಡೋಣ ಅಂತ ಎಲ್ಲರೂ ಹೇಳ್ತಾರೆ. ಶೇಕ್ ಕುಡಿದು ಬಿಟ್ಬಿಟ್ರೆ ಹಂಗಾಗಿ ಹೋಗ್ತಾರೆ, ಹಿಂಗಾಗಿ ಹೋಗ್ತಾರೆ ಅಂತ. ಈಗ ಕಂಟಿನ್ಯೂಸ್ ಆಗಿ ಶೇಕ್ ಕುಡಿತಿದ್ದೀನಿ ಅಡುಮ್ಮ, ಇಲ್ಲ ಸ್ಕಿಪ್ ಎಷ್ಟು ಒಂದು ಕಂಟಿನ್ಯೂಸ್ ಆಗಿ 5 ದಿನ ಸ್ಕಿಪ್ ಮಾಡಿದ್ದೀನಿ. ಒಂದು ಸಲ ಶೇಕೇ ಕುಡ್ದಿಲ್ಲ, ನನಗೆ ಏನೂ ಆಗಿಲ್ಲ. ಕೈ ಎಲ್ಲರೂ ಏನು ಹೇಳ್ತಿದ್ರು ಅಂದರೆ ಕೈಯೆಲ್ಲ ಶೋರ್ ಆಗುತ್ತೆ, ಅಡಿಕ್ಷನು, ಅದಿಲ್ಲ ಅಂದರೆ ಬಿಟ್ಟೇ ಇರೋಕ್ಕಾಗಲ್ಲ, ಹಂಗೆ ಹಿಂಗೆ ಅಂತ ಏನೇನೋ. ಬಟ್ ನನಗೇನೋ ಆ ಥರ ಅನ್ನಿಸ್ಲೂ ಇಲ್ಲ, ನಂಗೆ ಆ ಥರ ಫೀಲ್ ಆಗಲಿಲ್ಲ. ನಾನು ಸ್ಟ್ರೆಂತಾಗೇ ಇದ್ದೆ. ಹಾಗಂತ ಶೇಕ್ನ ಕುಡಿದು ಅಲ್ಲ, ಶೇಕು ಕುಡಿಲಿಲ್ಲ, ನಾಷ್ಟನೂ ಮಾಡಿಲ್ಲ ಅಂತ ಏನಿಲ್ಲ. ಶೇಕ್ ಕುಡಿಯೋ ಬದಲಾಗಿ ನಾನು ಟಿಫನು ಮಾಡಿದ್ದೀನಿ, ಏನಿಲ್ಲ, ಚೆನ್ನಾಗಿದ್ದೀನಿ. ಈಗ ಅದಕ್ಕೆ ಅಂದಿವೆ ಹೋಗ್ತಾ ಅವಿ ಬಿಡ್ದಿದ್ದು ತಟ್ಟೆ ಇಡ್ಲಿ ಕೊಡಿಸ್ತಾರೇನೋ, ಅವರಮ್ಮ ಕೊಡಿಸ್ತೀಯಾ? ಕೊಡಿಸ್ತಾರಂತೆ, ಅದಕ್ಕೆ ಇಲ್ಲೇ ಜನ ಇರ್ತಾರೆ ಬೆಂಗಳೂರಲ್ಲೇ ಬಿಡ್ದಿಗೆ ಅಂತ. ಹೌದಾ? ಸುಮ್ಮನೆ ಹೇಳೋದಷ್ಟೇ ಹೆಸರು. ಇಡ್ಲಿ ತಿನ್ಕೊಂಡು ನೋಡೋಣ, ಗೊತ್ತಿಲ್ಲ. ನನಗೇನೋ ನನ್ನ ಅನಿಸಿಕೆ ಏನು ಅಂದರೆ ದೇವಸ್ಥಾನದ್ದು ದರ್ಶನ ಮುಗಿಯೋವರೆಗೂ ತಿನ್ನೋದು ಬೇಡ ಅಂತ. ಬಟ್ ಇವರು ಆಗಿಲ್ಲ, ಸುಮ್ಮನೆ ನಾವು ತಿಂತೀವಿ ನಿಜ ಹೇಳಿ, ತಿನ್ಬಾರ್ದ? ನಿನ್ನ ಇಷ್ಟ ಅದು. ನೀನು ದೇವ್ರ ದರ್ಶನ ಮುಗಿಯೋವರೆಗೂ ತಿನ್ನಲ್ಲ ಅಂದರೆ ನಾವು ಫಸ್ಟ್ ನೀಟಾಗಿ ತಿಂದು ಆಮೇಲೆ ಹೋಗಿ ನಿಧಾನವಾಗಿ ದೇವ್ರ ದರ್ಶನ. ಇವ್ರು ಯಾವಾಗಲೂ ಹಿಂಗೇನೆ, ಹೊಟ್ಟೆ ತುಂಬ ಊಟ ಮಾಡಬೇಕು, ಊಟ ಮಾಡಾದ್ಮೇಲೆ ದರ್ಶನ ಮಾಡಬೇಕು ಅಂತ. ದೇವ್ರು ಹೇಳಿದ್ರೆ ಸಂತೃಪ್ತಿಯಾಗಿ ಬಂದು ತೃಪ್ತಿಯಿಂದ ನೋಡಿ ಆಮೇಲೆ ಆಶೀರ್ವಾದ ತಗೊಂಡು ಬರೋದು ದೇವ್ರ. ಹೊಟ್ಟೆಲಿ ಸಂಕಟ ಇಟ್ಕೊಂಡು ಹೋಟೆಲ್ ಸಿಗ್ತೈತೆ ತಿನ್ಬಿಡೋಣ ಫಸ್ಟು, ಅಯ್ಯೋ ದರ್ಶನ ಆಗ್ಬಿಡಿ ಅಲ್ವಾ ಫ್ರೆಂಡ್ಸ್? ಹಂಗೆ ಮಾಡ್ತಾ ಇರ್ತೀವಿ. ಪೂಜೆನೂ ಅಷ್ಟೇ ಫಾಸ್ಟಾಗಿ ಮಾಡಿಬಿಡ್ತೀವಿ. ಈಗ ನಾನು ಮುಂಚೆ ಹಾಗೆ ಮಾಡ್ತಿದ್ದಿದ್ದು, ಕೆಲಸ ಮುಗಿಸಿ ಪೂಜೆ ಟೈಮಲ್ಲಿ ವಾರ ಮುಗಿಯೋವರೆಗೂ ಊಟನೇ ಟಿಫನು ಮಾಡ್ತಿರ್ಲಿಲ್ಲ. ಅಂದರೆ ನಮ್ಮದೆಲ್ಲ ಮುಗಿಯೋ ಅಷ್ಟರಲ್ಲಿ 12:30 1 ಗಂಟೆ ಹಿಂಗೆ ಮಾಡ್ಕೊಂಡೆ ಗ್ಯಾಸ್ಟ್ರಿಕ್ ಮಾಡ್ಕೊಂಡಿರ್ತೀವಿ ನಾವು. ಹಾಗೆ ಮಾಡ್ತಿದ್ವಿ. ಯಾವಾಗ ಸೋನು ಹುಟ್ಟ ಮೇಲೂ ನಾನು ಹಂಗೆ ಮಾಡ್ತಿದ್ದೆ. ಹೋಗ್ತಾ ಇವನ ಜೊತೆಗೆ ಸೇರ್ಕೊಂಡು ಈಗ ನಾನು ಹೆಂಗಾಗ್ಬಿಟ್ಟಿದ್ದೀನಿ ಅಂದರೆ, ಅಯ್ಯೋ ತಿಂದಾದ್ಮೇಲೆ ದೇವ್ರ ದರ್ಶನ ಮಾಡೋಣ, ಹೊಟ್ಟೆ ತುಂಬ ತಿಂದು ನೆಮ್ಮದಿಯಾಗಿ ಅಲ್ಲಿ ಇರಬೇಕು ಅಂತ ಅನಿಸ್ಬೇಕು. ಪೂಜೆನೂ ಅಷ್ಟೇ ನೆಮ್ಮದಿಯಾಗಿ ಮಾಡಬೇಕು, ದೇವ್ರನ್ನೂ ಅಷ್ಟೇ ನೆಮ್ಮದಿಯಾಗಿ ಕೇಳ್ಕೋಬೇಕು. ಹೊಟ್ಟೆ ಸಿಗ್ತೈತೆ ಅಂತ ಅರ್ಜೆಂಟಲ್ಲಿ ಬರಬಾರ್ದು ಅಂತ ನಾನು ಡಿಸೈಡ್ ಆಗ್ಬಿಟ್ಟಿದ್ದೀನಿ. ಇವನ ಜೊತೆ ಸೇರ್ಕೊಂಡು ಹಿಂಗಾಗ್ಬಿಟ್ಟಿದ್ದೀನಿ. ಹೀಗೆ ಮೋಡ ಕವಿದ ವಾತಾವರಣದಲ್ಲಿದೆ ಬೆಂಗಳೂರು, ಬಿಕಾಸ್ ಎಲ್ಲ ಹನಿ ಆಗ್ತಿದೆ ಮಳೆ. ಆಮೇಲೆ ಫಾಗು ಏನೋ ಎಲ್ಲೋ ಮಡಿಕೇರಿನೋ ಚಿಕ್ಕಮಂಗ್ಳೂರಲ್ಲಿ ಇದ್ದೀವಿ ಅನ್ನೋ ಫೀಲ್, ಹಂಗಿದೆ ವೆದರ್. ಬಂದರು, ಏನೋ ತೆಗಿತಾ ಇದ್ದಾರೆ. ಅಣ್ಣ ಇಲ್ಲಿಗೆ ಬಾ ಅಣ್ಣ. ಅಯ್ಯೋ ಹಾಂ, ವಿಡಿಯೋನ ಇದಾಗೋಯ್ತು. ಬಂದ್ಬಿಟ್ಟು ಬೆಚ್ಚು ಕುತ್ಕೊಬಿಡೋದಲ್ಲ ಅಲ್ಲಿ. ಗುಡ್ ಮಾರ್ನಿಂಗ್. ಹಾಂ ಅಕ್ಕ, ನಿಮ್ಮದು? ಗುಡ್ ಮಾರ್ನಿಂಗ್. ಅಣ್ಣ ನಿಮ್ಮದು? ಗುಡ್ ಮಾರ್ನಿಂಗ್ ಜನರೇ, ಗುಡ್ ಮಾರ್ನಿಂಗ್. ಅದು ಇದಾಗೋಯ್ತು, ಇದು ಫ್ರಂಟ್ ಕ್ಯಾಮ್ರಾ ಹಿಂಗೆ ಇಟ್ಕೊಳತ್ತಾ. ಫ್ರೆಂಡ್ಸ್ ನೋಡಿ, ಬ್ಲ್ಯಾಕ್ ಕಾಫಿ ಕುಡಿತಾ ಇದ್ದಾರೆ. ಕುಡಿಬೇಕೀಗ, ಜೀರ್ಣ ಆಗೋದು ನಿಜ. ನನಗೆ ಅದು ಬ್ಲ್ಯಾಕ್ ಕಾಫಿ ಫಸ್ಟ್ ಟೈಮ್ ಕುಡಿದಾಗ ಏನಾಗಿತ್ತು ಹೇಳಿ, ಲೂಸ್ ಮೋಷನ್ ಆಗಿಬಿಟ್ಟಿತ್ತು ಆಫೀಸಲ್ಲಿ. ಇವ್ನು ಕುಡಿಸ್ಬಿಟ್ಟು ಹೋದ್ನಾ, ಏನು ಹೊಟ್ಟೆ ಎಲ್ಲ ಗುಡ ಒಂದು 3-4 ಒಂಥರ ಹೊಟ್ಟೆ ಎಲ್ಲ ನೀಟಾಗಿ ಕ್ಲಿಯರ್ ಆದಂಗೆ ಅನ್ನಿಸ್ತು ಅವತ್ತು ನನಗೆ. ಕುಡಿಯೋದು ದಿನ ಅದಾದ್ಮೇಲೆ ಕುಡ್ದೆ ಅಪ್ಪ, ಆಮೇಲೆ ಆಗಲಿಲ್ಲ ನಂಗೆ, ಅದು ಸೆಟ್ ಆಗಿಲ್ಲ. ನೋಡಿ ಬಸ್ಸು ಏನು ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಅದು ಕನ್ನಡ ರಾಜ್ಯೋತ್ಸವ ಸ್ಪೆಷಲ್. ಯಾರೋ ಕ್ರೇಜ್ ಇರೋರೇ ಮಾಡಿರ್ತಾರೆ. ಕ್ರೇಜಿ ಅಂತ ಅಲ್ಲ ಅಕ್ಕ, ನಮ್ಮ KSRTC ಬಸ್ಗಳೇ ಹಂಗೆ ನೋಡಲಿ ಚೆನ್ನಾಗಿ ಹಿಂದೆಗಡೆ ನೋಡಿ, ಮೈಸೂರದೆಲ್ಲ ಸಕ್ಕದಾಗ. ಅಕ್ಕ ಈ ಕಡೆ ಬನ್ನಿ, ನಾನು ಆ ಕಡೆ ಹೋಗ್ತೀನಿ. ಫ್ರೆಂಡ್ಸ್, ಯಾವ ಬೆಟ್ಟ ಅಂತ ನಂಗೆ ಗೊತ್ತಿಲ್ಲ, ಬಟ್ ಚೆನ್ನಾಗಿದೆ. ಮಳೆ ಬರ್ತಿದೆ. ಇಲ್ಲ ಅಕ್ಕ, ಹನಿ ಆಗ್ತಾ ಇದೆ. ಅಲ್ಲಿ ಮುಂದೆ ತೋರಿಸಿ ಹಂಗೆ ಬಂದರೆ ಹೈವೇಲಿಗೆ ಹೋಗ್ತಾ ಇದ್ದೀವಿ. ನಾರ್ಮಲ್ ಸ್ಪೀಡಲ್ಲಿ 80 ಸ್ಪೀಡಲ್ಲಿ ಹೋಗ್ತಾ ಇದ್ದಾರೆ ಅವಿನಾಶ್ ಅವರು. ಏನು ಸೆಂಟ್ರ್ ಬಂದರು. ಬೆಟ್ಟ ಫ್ರೆಂಡ್ಸ್, ಬೆಟ್ಟ ಯಾವ ಬೆಟ್ಟ ಅಂತ ನಂಗೆ ಗೊತ್ತಿಲ್ಲ. ಮಾಡ್ತೀನಿ ವಿಡಿಯೋ.
ನೀವು ಗೊತ್ತಿದ್ರೆ ಕಮೆಂಟ್ ಮಾಡಿ. ಇವರೊಬ್ಬರು ವಿಡಿಯೋ ಮಾಡ್ತಾ ಇದ್ದಾರೆ ಸೆಂಟ್ರಲ್ ಸಮಾರಾಧನೆ.